ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಬ್ರಾಹ್ಮಿ ಎಲೆ ಇಲ್ಲಾಂದರೆ ಒಂದೆಲಗ ಸೊಪ್ಪು ಅಂತಲೂ ಸಹ ಇದನ್ನು ಕರೀತಾರೆ. ಇದರ ಬೆನಿಫಿಟ್ ಏನಂತ ನೋಡೋಣ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಫುಲ್ ವೀಡಿಯೋನ ನೋಡಿ. ಇದು ಬ್ರಾಹ್ಮಿ ಎಲೆ ಈ ರೀತಿ ಇರುತ್ತೆ. ಸೊ ಇದರ ಬೆನಿಫಿಟ್ ಏನಂತ ನೋಡೋಣ. ಈ ಎಲೆ ಬಂದುಬಿಟ್ಟು ಮಕ್ಕಳಿಗೆ ಜ್ಞಾಪನದ ಶಕ್ತಿ ಹೆಚ್ಚು ಮಾಡುತ್ತೆ ಮತ್ತು ಓದೋ ಮಕ್ಕಳಿಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಇದು ಅವರು ಓದಿರೋದನ್ನು ಮರೆಯಲ್ಲ. ಮತ್ತು ಇದು ಒಂದು ಎಳೆ ಬೆಳಗ್ಗೆ ಹೊತ್ತು ಖಾಲಿ ಹೊಟ್ಟೆ ಕೊಡೋದ್ರಿಂದ ಅವ್ರ ಹೆಲ್ತು ಸಹ ಚೆನ್ನಾಗಿರುತ್ತೆ, ಮೆಮೊರಿ ಇನ್ಕ್ರೀಸ್ ಆಗುತ್ತೆ, ಕಾನ್ಸಂಟ್ರೇಷನ್ ಅನ್ನೋದು ತುಂಬಾ ಹೆಚ್ಚಾಗುತ್ತೆ. ಇದು ಸ್ಟೂಡೆಂಟ್ಸ್ಗೆ ಓದೋ ಮಕ್ಕಳಿಗೆ ತುಂಬಾ ಯೂಸ್ಫುಲ್ಲು. ನಮಗೆ ನ್ಯಾಚುರಲಾಗಿ ಬೆಳೆದಿರೋ ಅಂಥ ಸೊಪ್ಪಿದ್ದು ಮತ್ತು ಇದು ಬಂದುಬಿಟ್ಟು ಮ್ಯಾಜಿಕಲ್ ಲೀಫ್ ಅಂತಲೂ ಕರೀತಾರೆ, ಬ್ರೈನ್ ಬೂಸ್ಟರ್ ಅಂತಲೂ ಕರೀತಾರೆ. ಯಾಕಂದರೆ ಮಕ್ಕಳು ಓದಿರೋದನ್ನು ಮರೆಯಲ್ಲ. ತುಂಬ ಮರೆಯೋ ಮಕ್ಕಳಿಗೆ ಇದನ್ನು ಡೈಲಿ ಒಂದು ಎಲೆ ಕೊಡ್ತಾ ಬಂದರೆ ಸಾಕು. ಬಟ್ ಇದನ್ನು ನ್ಯಾಚುರಲಾಗಿ ಡೈರೆಕ್ಟಾಗಿ ಬೆಳಗ್ಗೆ ಎದ್ದಾದಮೇಲೆ ಕೊಡಬೇಕು. ನೀವು ಬೆಳಗ್ಗೆ ಎದ್ದು ಬ್ರಷ್ ಎಲ್ಲ ಮಾಡಾದಮೇಲೆ ಇದೊಂದು ಎಲೆ ತಿನ್ನೋದಕ್ಕೆ ಕೊಡಬೇಕು. ನೀವೇನಾದರೂ ದೋಸೆ ಚಟ್ನಿ ಅದಕ್ಕೆಲ್ಲ ಆ್ಯಡ್ ಮಾಡಿದ್ರೆ ನಿಮಗೆ ಇದು ಬೆನಿಫಿಟ್ ಅನ್ನೋದಿರಲ್ಲ, ಯೂಸ್ಫುಲ್ ಆಗೋಲ್ಲ, ನಮಗೆ ಕೊಟ್ಟರು ವೇಸ್ಟ್ ಆಗುತ್ತೆ. ಸೊ ಹಂಗಾಗಿ ಬರೀ ಖಾಲಿ ಹೊಟ್ಟೆಗೆ ಹಂಗೆ ಎಲೆನೇ ತಿನ್ನೋದನ್ನು ರೂಢಿ ಮಾಡಿಸಿ. ನಿಮಗೆ ಬ್ರಾಹ್ಮಿ ಎಲೆ ಸಿಕ್ಕಿಲ್ಲ ನರ್ಸರಿನಲ್ಲಿ ಅಂದರೆ ಇವಾಗ ನರ್ಸರಿನಲ್ಲೆಲ್ಲ ಸಿಗುತ್ತೆ, ಹಂಗೆ ಸಿಕ್ಕಿಲ್ಲ ಅಂದರೆ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಅಕ್ಕಪಕ್ಕ ಮನೆಯವರು ಹಳ್ಳಿ ಕಡೆ ಇರ್ತಾರಲ್ಲ ಅವ್ರಿಗೆ ಹೇಳಿ ನೀವು ಇದನ್ನು ತರಿಸ್ಕೊಳ್ಬೋದು. ಹಳ್ಳಿ ಕಡೆ ಎಲ್ಲ ಆರಾಮಾಗಿ ಬೆಳೆದಿರುತ್ತೆ ಇದು. ಸೊ ಅದನ್ನು ತಂದು ನೀವು ಪಾಟ್ಗೂ ಸಹ ಹಾಕ್ಕೊಂಡು ದಿನ ಒಂದು ಎಲೆನ ನೀವು ಮಕ್ಕಳಿಗೆ ಕೊಡ್ತಾ ಬನ್ನಿ. ನಾನು ನನ್ನ ಮಗಳಿಗೆ ದಿನ ಕೊಡ್ತೀನಿ. ಮೆಮೊರಿ ಪವರ್ ಅನ್ನೋದು ತುಂಬಾ ಇನ್ಕ್ರೀಸ್ ಆಗುತ್ತೆ. ಇದು ನ್ಯಾಚುರಲ್ಲಾಗಿ ನಮಗೆ ಬೆಳೆದಿರೋ ಅಂಥ ಸೊಪ್ಪು. ಮತ್ತು ಎಕ್ಸಾಮ್ ಟೈಮಲ್ಲಿ ಮೇಯ್ನಾಗಿ ಎಕ್ಸಾಮ್ಸು ಟೆಸ್ಟು ಅಂತ ಬಂದಾಗ ಮಕ್ಕಳು ಓದಿರ್ತಾರೆ ಬಟ್ ಮರ್ತೋಗ್ಬಿಡ್ತಾರೆ. ಆ ಟೈಮಲ್ಲಿ ನೀವು ಇದು ಫಸ್ಟಿಂದನೇ ಇವಾಗ ನೆಕ್ಸ್ಟ್ ಮಂತ್ ಎಕ್ಸಾಮ್ಸ್ ಆಯ್ತಂದರೆ ಇವಾಗಲಿಂದನೇ ನೀವು ಇದೊಂದೊಂದು ಎಲೆ ಕೊಡ್ತಾ ಬಂದರೂ ಸಾಕು. ಅವ್ರು ಓದಿರೋದೆಲ್ಲ ಜ್ಞಾಪನ ಇಟ್ಕೊಳ್ತಾರೆ, ಆದಷ್ಟು ಮರೆಯಲ್ಲ. ಸೊ ಒಂದು ಎಲೆ 1-2 ದಿನ ಕೊಟ್ಬಿಟ್ಟು ಸ್ಟಾಪ್ ಮಾಡೋದಲ್ಲ, ಇದು ನೀವು ಕಂಟಿನ್ಯೂ ಅಟ್ಲೀಸ್ಟ್ 1 ಮಂತ್ ನೀವು ಕಂಟಿನ್ಯೂ ಮಾಡ್ಕೊಂಡು ಬರಬೇಕು. ಆವಾಗಲೇ ನಿಮಗೆ ಎಲೆದು ಎಫೆಕ್ಟ್ ಅನ್ನೋದು ಗೊತ್ತಾಗೋದು. 1 ಟೈಮ್ 2 ಟೈಮ್ ಕೊಟ್ಟು ಸ್ಟಾಪ್ ಮಾಡಿಬಿಟ್ರೆ ನಿಮ್ಗೆ ಎಫೆಕ್ಟ್ ಇರಲ್ಲ. ಸೊ 1 ಮಂತ್ ಕೊಡಿ. ಹಂಗೆ ನಿಮಗೆ ಇದು ಬ್ರಾಹ್ಮಿ ಎಲೆ ಇಲ್ಲಾಂದರೆ ಒಂದೆಲಗ ಸೊಪ್ಪು ಎಲ್ಲೂ ಸಿಕ್ಕಿಲ್ಲ ಅಂದರೆ ಈ ಗ್ರಂಥಿಗೆ ಅಂಗಡಿ ಪೂಜೆ ಐಟಮ್ಸ್ ಎಲ್ಲ ಸಿಗುತ್ತಲ್ಲ ಅಂಥವ್ರ ಹತ್ರ ಬ್ರಾಹ್ಮಿ ಪೌಡರ್ ಅಂತಲೂ ಸಹ ಸಿಗುತ್ತೆ. ಅಲ್ಲಿಂದ ತಂದುಬಿಟ್ಟು ನೀವು ಹಾಲಲ್ಲೂ ಸಹ 1 ಸ್ಪೂನಷ್ಟು ಮಿಕ್ಸ್ ಮಾಡಿ ಕೊಡ್ಬೋದು. ಅದನ್ನು ಸೇಮ್ ಇದನ್ನೇ ಡ್ರೈ ಮಾಡಿಬಿಟ್ಟು ಪೌಡ್ರ್ ಮಾಡಿರ್ತಾರೆ ಅಷ್ಟೇ. ಇದೇ ಎಲೆನ ಡ್ರೈ ಮಾಡಿ ಪೌಡ್ರ್ ಮಾಡ್ತಾರೆ. ಇಲ್ಲ ನಿಮಗೆ ಬಲ್ಕಾಗಿ ಇದು ಎಲೆ ಸಿಕ್ಕಿದ್ರೂ ನೀವು ಪೌಡ್ರ್ ಮಾಡಿ ಸ್ಟೋರ್ ಮಾಡ್ಕೊಳ್ಬೋದು. ನಿಮ್ಗೇನಾದರೂ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫ್ರೆಂಡ್ಸ್. ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸು ಫ್ಯಾಮ್ಲಿಗೆ ಶೇರ್ ಮಾಡಿ. ಇದು ಮಕ್ಕಳಿಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಸುಮಾರು ಜನಕ್ಕೆ ಗೊತ್ತಿರಲ್ಲ, ಬಟ್ ನೋಡಿರ್ತಾರೆ ಬಟ್ ಗೊತ್ತಿರಲ್ಲ. ಸೊ ಅಂಥವ್ರಿಗೆ ಇದನ್ನು ಶೇರ್ ಮಾಡಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.